ಯಾರು ಈ ಕಡೆಗೆ ಬರ್ತಾನೆ ಇಲ್ವಲ್ಲ. ಥೂ, ಜಗಳ ಆಡ್ಕೊಂಡೇನೋ ಸಾಯ್ತೀನಿ ಅಂತ ಬಂದೆ. ಅಯ್ಯೋ, ಎದುರ್ಕತಾನೆ ಅವನು ಅಂದರೆ ತಿರುಗಿ ನೋಡಿಲ್ವಲ್ಲ. ಏನು ಮಾಡೋದು ಈಗ? ನಾನೇ ಹೋದ್ರೂ ಸಾದ್ರ ತಿಳ್ಕೊತಾನೆ. ಇಲ್ಲ, ಯಾರು ನೋಡ್ಬಿಟ್ಟು ಹೋಗಿ ಹೇಳ್ತಾರೆ. ಅಲ್ಲಿ ಗಂಟ ನಾನು ಹೋಯ್ಕಿಲ್ಲ, ಇಲ್ಲೇ ಕೂತ್ಕೊತೀನಿ. ನನ್ನ ಮಗ ತಿರುಗಿ ನೋಡಿವ ನಾನು ಸಾಯ್ತೀನಿ ಅಂತ ಬಂದ್ರು ಹೆಂಗೆ ಆರಾಮಾಗಿ ಜೋಕಾಗಿದ್ದಾನೆ ನೋಡಿ ಮನೇಲಿ. ನಾನೆಲ್ಲ ಹಿಂದ್ಗುಟ್ಟೆ ಓಡ್ಬರ್ತಾನೆ ಅಂತ ಅಂದರೆ ಎಷ್ಟು ಇದು ನೋಡು, ಸಾಯ್ಲಿ ಅಂತ ಅವನಿಗೇನು ಆರಾಮಾಗಿರೋದ, ಹೋದ್ರೆ ಹೋಗ್ಲಿ ಅಂತ. ಇಲ್ಲ, ಯಾರು ನೋಡ್ಬಿಟ್ಟು ಹೇಳ್ತಾರೆ ಒಬ್ರ್ಯಾರುವೆ, ಅವಾಗ ಬರ್ತಾನೆ. ಮಾಡ್ತೀನಿ ಅವನಿಗೆ. ಏನೂ ಹೆಚ್ಕೊಬಿಟ್ಟವನೆ, ಅದಾಗ್ತೀನಿ ಅವನ್ನ. ಒಂದು ಕಾಲಿಗೆ ಬೀಳಬೇಕು, ಅಲ್ಲಿ ಗಂಟ ಹೋಯ್ಕಿಲ್ಲ ನಾನು. ಒಬ್ರು ಯಾರು ಕಾಣ್ತಾನೆ ಇಲ್ವಲ್ಲ, ಏನು ಮಾಡೋದು? ತಡಿ, ಬಂಗಾರಿಗಾರು ಫೋನ್ ಮಾಡದ. ಹಲೋ ಹಲೋ ಬಂಗಾರಿ ಮಗ, ನಾನು ಕಣೆ. ಹೇಳಮ್ಮ, ಏನು ಮಾಡ್ತಿದ್ದಿ? ಇಲ್ಲೇ ಬಾವಿ ತಗೋ ಕೂತೀವಿ. ಬಾವಿ ತಗೋ? ಯಾಕೆ ಹೋಗಿದ್ದೆ ಅಲ್ಲಿಗೆ? ಅಯ್ಯೋ, ಸಾಯದ ಅಂತ ಬಂದೆ. ಹಾಂ, ಸಾಯದ ಅಂತ? ಇಲ್ಲ ಕಣೆ, ಹಂಗಲ್ಲ, ನಿಮ್ಮ ಅಪ್ಪ ಜಗಳ ಮಾಡ್ತಿದ್ನ ಹಂಗೆ ಹಿಂಗೆ ಅಂತ ನನಗೆ ಹೊಡೆದ್ಬಿಟ್ಟ. ಏನು ಹೊಡೆದಿ? ಕಾಲೆಲ್ಲ ಒದ್ದ ಕಣೆ ಮಗ. ಹೆಂಗೆ ಒದ್ದ ಗೊತ್ತಾ? ಒದ್ದ ತಕ್ಷಣ ಅಷ್ಟು ದೂರ ಹೋಗ್ಬಿಟ್ಟೆ. ಯಾಕಮ್ಮ ಅಷ್ಟು ಮಟ್ಕು ಜಗಳ ಆಡಿತೀರಿ? ಏನಾಯ್ತು? ಏನು ಇಲ್ಲ, ಅಲ್ಲಿದ್ದಲ್ಲ ನೀನು ಬಂಗಾರಿ ಮನೆಗೆ ಹೋಗಿ ಕೂತಿದ್ದಿ, ನನಗೆ ಊಟ ಇಲ್ಲ ಹಂಗೆ ಹಿಂಗೆ ಅಂತ ಜಗಳ ಆಡ್ತಿದ್ದೆ. ನಾನು ಬೋದೆ, ಹಿಂಗೆ ಜಗಳ ಆಡ್ಕೊಂಡು ಹೊಡೆದೇ ಬಿಟ್ಟ ಕಣೆ. ಸರಿ ಬಿಡು, ಬರೀ ಜಗಳ ಆಡೋದೆ ನಿಮಗೆ ರೋಗ? ಸುಮ್ಮನೆ ಇರಕ್ಕೇನು ನಿನಗೆ? ಒಣೆ ನೀನು ನನಗೆ ಬೈತೀಯಲ್ಲ. ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಗೊತ್ತಾ? ಹೆಂಗೆ ಹೊಡಿತಾನೆ ನೋಡು. ಅದಕ್ಕೆ ಸಾಯ್ತೀನಿ ಅಂತ ಬಂದೆ. ಹೋಗಿ ಸುಮ್ಮನೆ ಮನೆಗೆ. ಇಲ್ಲ ಹೋಯ್ಕಲ್ಲ, ನಾನು ಅವನೇ ಬಂದು ಕರ್ಕೋಗ್ಲಿ. ಅಲ್ಲಿ ಗಂಟೆ ಇಲ್ಲೇ ಕೂತ್ಕೊತೀನಿ ನಾನು. ಒಂಚೂರಾರು ಏನೂ ಇಲ್ಲ ನೋಡು ಅವನಿಗೆ. ಸಾಯ್ತೀನಿ ಅನ್ಕ ಬಂದಿದ್ರು ಜ್ಞಾನ ಇಲ್ದಂಗೆ ಅವನೇ ಮನೇಲೆ ತಿರುಗಿ ನೋಡಿಲ್ಲ. ಹೋಗಮ್ಮ, ಅದು ಯಾಕಂಗಾಡಿ ನೀನು? ಇರೋದಿಬ್ರು ಏನು ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಕಿತ್ತಾಡ್ಕ ಸಾಯ್ತಿರಲ್ಲ. ಅಪ್ಪಂಗೆ ಹೇಳೋ ಬುದ್ಧಿಯಾ? ಫೋನ್ ಮಾಡಿ. ಬೇಡ ಈಗ ಮಾಡಬೇಡ, ಸುಮ್ಮನೆ ಈಗ ನೀನು ಮಾಡಿ ಹೇಳಿದ್ರೆ ಅವಳೇ ಹೇಳೋಳೆ ಅನ್ಕೋತಾರೆ. ಅದಕ್ಕೆ ಯಾರು ಬಂದು ನೋಡ್ಕೊಂಡು ಹೋಗಿ ಹೇಳಲಿ ಅಂತ ಇಲ್ಲೇ ಕೂತೀವಿ. ನಾನೇನು ಸಾಯ್ತಿದ್ನ ಬಿಡು, ಅವನ ಜೊತೆ ಜಗಳ ಆಡ್ಕೊಂಡು ನಾನೇ ಸಾಯನೆ. ಇಲ್ಲ ಅವ್ನಿಗೆ ಎದುರಿಸೋದ ಅಂತ ಕೂತೀವಿ ಅಷ್ಟೇ. ಏನು ಮಾಡ್ತೀವಿ? ಏನಿಲ್ಲ, ನಾನು ಕೂತಿದ್ದೆ ಸುಮ್ಮನೆ. ಅಡುಗೆ ಏನು ಮಾಡಿ? ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡ್ಕೊಳ್ಳೋದು. ಯಾರು ಒಲೆಯಲ್ಲಿ ಪೇಚಾಡೋರು ಹೋಗಮ್ಮ. ಅದಕ್ಕೆ ಬೆಳಿಗ್ಗೆ ಏನಾರು ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಸಾರು ಗಿರು ಮಾಡ್ತೀನಿ, ಅದೇ ಸಂಜೆಗೂ ಆಯ್ತದೆ. ಸರಿ, ಹಂಗೆ ಮಾಡು. ನಿಮ್ಮ ಅತ್ತೆಗೆ ಇಕ್ಕೊಡ್ತಾ ಇದೆಯಾ? ಇಕ್ಕೊಡ್ತೇನೆ. ಅತ್ತೆಗೆ ಮಾತ್ರ, ಮಾವ ಕೇಳಿದ್ರೆ ಇಕ್ಕೊಡ್ತೀನಿ, ಇಲ್ಲ ಸುಮ್ಮನೆ ಇರ್ತೀನಿ ಅಷ್ಟೇ. ಹಂಗೆ ಮಾಡು ಮಗ. ಇಷ್ಟು ದಿನ ಒಳ್ಳೆ ರುಚಿ ತೋರಿಸಿದ್ಯಲ್ವಾ? ನಾಳಿಕೆ ಒಂದಿನ ಬೆಳಿಗ್ಗೆ ನಾಷ್ಟ ಮಾಡ್ಕೊ ತಿನ್ನು. ಏನಾರು ಗಮ್ಮನ್ನಂಗೆ ಬಾತುಗೀತು ಮಾಡಿಬಿಟ್ಟು ಮತ್ತೆ ಕರಿಬೇಡ. ನೀನು ಮಾತ್ರ ತಿನ್ಕೊಂಡು ಸುಮ್ಮನೆ ಇರು. ಅವಾಗ ನಿಮ್ಮ ಅತ್ತೆ ಏನು ಮಾಡಾಳು ನೋಡದ. ಅಕಸ್ಮಾತ್ ಏನಾರು ಕೇಳಿದ್ರೆ ಅಯ್ಯೋ ಸ್ವಲ್ಪನೇ ಮಾಡಿದೆ ಕನ್ನತ್ತೆ, ಅದಕ್ಕೆ ಕರಿನಿಲ್ಲ. ಸಾಮಾನು ಏನೂ ಇಲ್ಲ, ಹೂವು ಕಾಸು ಹಾಕ್ತೀನಿ, ಹೋಗಿ ಫೋನ್ಪೇ ಮಾಡ್ತೀನಿ. ಇವಾಗಿಲ್ಲ ಅಂದ್ಬಿಟ್ಟು ಹೋಯ್ತು, ಇರೋದ್ರಲ್ಲ ಅಡ್ಜಸ್ಟ್ ಮಾಡ್ತಾನೆ ಅಂತ ಅನ್ನು ನೋಡದ. ಸರಿ ಆಯಿತು. ಏನು ಕೇಳಲಿಲ್ಲ ಅಂದರೆ? ಯಾಕೆ ಕೇಳ್ತಾಳೆ. ಅಕಸ್ಮಾತ್ ಕೇಳಲಿಲ್ಲ ಅಂದರೆ ನೋಡು, 1-2 ದಿನ ಕೊಡ್ದೇನೆ ಇರು. ಆಮೇಲೆ ಕೇಳನೇ ಇಲ್ಲ, ಏನು ಮಾತಾಡಲಿಲ್ಲ ಅಂದರೆ ಮತ್ತೆ ಕೊಡೋಕೆ ಸ್ಟಾರ್ಟ್ ಮಾಡು, ಸರಿಯಾ? ನೋಡದ ಈಗ ಮೊದ್ಲಂಗೆ ಇದ್ದಾಳೋ ಇಲ್ಲ ಒಳ್ಳೆ ಊಟ ಬೇಕು ಅಂದಳೋ ನೋಡದ. ನಿನ್ನ ಗಂಡನ ಕೈಲಿ ಏನಾರು ತರ್ಸ್ಕೊಂಡು ತಿನ್ನು. ಏನು ಅಣಿಕ ಕೂತಿದ್ಯಲ್ಲ ಹಂಗೆ. ನಮ್ಮ ಮನೇಲಿದ್ದಾಗ ಹುಸಿ ಚೆನ್ನಾಗಿದ್ದಾಗ ಗುಂಡ್ಗುಂಡಕ್ಕೆ ದಪ್ಪಕ್ಕಿದ್ದೆ, ಅಲ್ಲಿ ಹೋಗಿ ಎಲ್ಲ ಸಣ್ಣಾಗಿದೆಯಲ್ಲ. ಇಲ್ಲಿ ಬೇರೆ ಚೆನ್ನಾಗಿ ಬಿಲ್ಡಪ್ ಕೊಟ್ಟಿನ ನನ್ನ ಮಗಳು. ಹಂಗವಳೆ ಹಿಂಗವಳೆ ಅನ್ಕೊಂಡು ಕತ್ಕೊಂಡು ಮಂಗಲ ಚೇಂಜ್ ಮಾಡಿಸ್ಕೊಳ್ನಿ. ಹಂಗೆ ಇದೆಯಲ್ಲ, ಅವಳು ಹಾಕಿಲ್ವಾ? ವಾರ್ಗಿದ್ದು ಹಾಕಿಲ್ವಾ ಚೇನ? ಚಿನ್ನದ ತಾನೆ ಅದು? ಚಿನ್ನದೇ ಅಂತೆ. ಯಾರು ಮಾಡಿಸ್ಕೊಟ್ಟಿರೋರು? ನಮ್ಮ ಅತ್ತೆ. ಇನ್ಯಾರು? ಮತ್ತೆ ಅವಳಿಗೆ ಮಾಡಿಸ್ಕೊಟ್ಮೇಲೆ ನಿಂಗೆ ಮಾಡಿಸ್ಕೊಡಕ್ಕಿಲ್ವಾ? ಯಾಕೆ ಸುಮ್ಮನಿದ್ದಿ? ಕೇಳು ನೀನುವೆ. ನೀನಾರು ಅಪ್ಪನ ಮನೇಲಿ ಮಾಡಿಸ್ಕೊಟ್ಟಿದ್ದಾರಾ? ನಿಮ್ಮ ಅತ್ತೆನೇ ಮಾಡಿಸ್ಕೊಟ್ಟಿರೋದು. ಅದರಲ್ಲಿ ಏನಿಲ್ಲ ಕಣಮ್ಮ. ಈ ಚಿನ್ನ ಪನ್ನ ಒಡವೆ ಸಂಪಾದನೆ ಮಾಡಿದ್ರೆ ಎಷ್ಟಾರು ಖರ್ಚಾಗಲಿ ಮಾಡಿಸ್ಕೊಡ್ತಾಳೆ. ದುಡ್ಡು ಉಳಿತದೆ, ಇನ್ನೂ ಜಾಸ್ತಿ ಆಯ್ತೋಯ್ತದೆ ಮುಂದಕ್ಕೆ ಅಂತ. ಉಣ್ಣಕ್ಕೆ ತಿನ್ನೋದ್ರಲ್ಲಿ ಮಾತ್ರ ಅದರಲ್ಲಿ ಏನು ಸಿಗೋಕ್ಕಿಲ್ವಲ್ಲ. ತಿನ್ಬಿಟ್ಟು ತಿಪ್ಪೆಗೆ ಹೋಗ್ಬೇಕು ಯಾಕೆ ಅಂತಾಳೆ. ತಿಪ್ಪೆಗೆ ಹೋಗ್ತೀನಿ ತಿಂದ್ಬಿಟ್ಟು ಅಂದ್ಬಿಟ್ಟು ಹಂಗೆ ಇರೋನು ಆಗ ಗೊತ್ತಾಯ್ತದೆ. ಅಯ್ಯೋ ಕಾಣೆ ಕಣವ, ನಂತವು ಬೇರೆ ಕಾಸಿಲ್ಲ. 1-2 ಸಾವಿರ ರೂಪಾಯಿ ಇದ್ರೆ ಹಾಕ್ನೆ. ಚೀಟಿಗೆ ಕಾಸೇ ಇಲ್ಲ. ನಿಮ್ಮ ಅಪ್ಪ ಕೊಟ್ಟನೆ ಇಲ್ಲೋ, ಜಗಳಾಡ್ಕೊಬಿಟ್ಟಿನಿ. ಅವನಿಗೇನು ಹೆಂಗಾರು ಮಾಡ್ಕೊಳ್ಳಿ ಅಂತ ಹೋಯ್ತಾನೆ. ಮನೆ ತಕ್ಕೆ ಬರ್ತಾನಿಲ್ಲ ವಯ್ಯ. ಅದಕ್ಕೆ ಏನು ಅಂತವಿಲ್ಲದಮ್ಮ ಅಷ್ಟೊಂದು ಕಾಸು 2,000 ಇಲ್ಲ ನಂತವು. ನಿಂತವಿಲ್ಲ ಅಂದ್ರೆ ನಿನ್ನ ಗಂಡನಾರು ಕೇಳನೆ. ಇಂಥವೆಲ್ಲಿ ಬಂದದ್ದು ನೀನೇನು ಕೆಲ್ಸಕ್ಕೆ ಹೋದ್ಯಾ? ನಿನ್ನ ಗಂಡನ ಕೇಳಿ ಇಸ್ಕೊಡು. ಹಿಂಗೆ ಹೋಗೋ ಕಾಸು ಕೇಳ್ತಿದ್ದೆ 2,000 ರೂಪಾಯಿ. ಪಾಪ ಚೀಟಿ ಕಟ್ತಾರೆ, ಮನೆ ತಕ್ಕ ಬರ್ತಾನೆ ವಯ್ಯ ಅಂದ್ಬಿಟ್ಟು ಹೆಂಗಾರು ಹೇಳ್ಬಿಟ್ಟು ನೀನು ಇಸ್ಕೋಬೇಕು. ಒಳ್ಳೆ ನೀನು ಇಸ್ಕೊಡು 1-2 ಸಾವಿರವ. ನಾನು ಬೇಕಾದ್ರೆ ಕೆಲ್ಸಕ್ಕಾದಂಗೆ ಓದಕ್ಕೆ ಕೊಡ್ತೀನಂತೆ ಹೇಳು, ಕೊಟ್ಟದಂತೆ ಕೊಡಿ ಅಂತ, ಸರಿಯಾ? ಕೇಳಿ ನೋಡ್ತೀನಿ. ಇವನು ಯಾರು ಇತ್ತಾಗೆ ಬರ್ತಾನಲ್ಲ ಮಗ. ಹಂಗೆ ಮಾತಾಡ್ತೀನಿ. ಶಿವಲಿಂಗಣ್ಣ ಬರ್ತಾನೆ. ನಾನಾರು ಹೋಗಿ ಹೇಳಿ ನಮ್ಮ ಮನೆಯವ್ನಿಗೆ. ಇನ್ನೇನು ಮಾಡೋದು ನಾನು? ಅವ್ನು ನೋಡಿದ್ರೆ ಜಗಳಾಡ್ಕೊಂಡು ಹೊಡಿತಾನೆ. ನಾನು ಬದುಕಿರಕ್ಕಿಲ್ಲ, ಸತ್ತೈತೀನಿ ಕಣೆ. ನಾನಿರಕ್ಕಿಲ್ಲ, ಅವನೇ ಚೆನ್ನಾಗಿರ್ಲಿ. ಅಕ್ಕ ಇದ್ಯಾಕೆ? ಅಯ್ಯಯ್ಯೋ ಏನಪ್ಪ, ಅಕ್ಕ ಸಾಯ್ತೀನಿ ಅಂತವಳೆ. ತಡಿ ಬೈರಣ್ಣ ಫೋನ್ ಮಾಡದ. ನಾನೇ ಹೋಗಿ ಹೇಳೋಣ. ಬೇಡ ನಾನು ಹೋದ್ರೆ ಆಮೇಲೆ ಬಿದ್ದುಬಿಟ್ರೆ ಕಾಯೋಳಿಕೆ. ಇಲ್ಲೇ ಫೋನ್ ಮಾಡ್ತೀನಿ ತಡಿ. ಹಲೋ ಬೈರಾ, ನಾನು ಶಿವಲಿಂಗ. ಹೇಳೋಣ. ನಿನ್ನ ಹೆಡ್ತಿಲ್ ಬಾಯಿ ತಗ ಬಂದವಳೆ. ಸಾಯ್ತೀನಿ ಅನ್ಕೊಂಡು ಫೋನಲ್ಲಿ ಮಾತಾಡ್ತಾವಳೆ.
ಹ್ಞೂ ಅವಳು ಸತ್ತಾಳ ಬಣ್ಣ, ಅವಳು ಬರೀ ನಾಟಕ. ಇಲ್ಲಕಲ್ಲ ಸಾಯ್ತೀನಂತ ಪಾರ್ಟಿ ಗೋಳಾಡ್ಕೊ ಇಳ್ತಾವಳೆ. ಬಿದ್ಗಿಟ್ಬಿಟ್ಟಳು, ಬೇಗ ಬಾ 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 ಬೇಗ. ಬರೀ ಇದೇ ಉಳ್ದು ನೆಮ್ಮದಿನೇ ಕೊಡಕ್ಕಿಲ್ಲ. ಇರು ಅಲ್ಲೇ ನೋಡ್ಕೊ ಬರ್ತೀನಿ. ಬೇಗ ಬಾ. ನಾನ್ ಮಾತ್ರ ಬದುಕಿರಲ್ಲ ಕಣ್ಣೆ. ಯಾರಿದ್ದಾರು ದಿನ ಸಾಯೋದ್ರ ಬದಲು ಒಂದೇ ಸತಿ ಸತ್ತೋಯ್ತೀನಿ. ಅವನೇ ನೆಮ್ಮದಿಯಾಗಿರ್ಲಂತೆ. ಅಕ್ಕ ಇದಕ್ಕಕ್ಕ ಏನಣ್ಣ? ಇದಕ್ಕೆ ಬಾವಿ ತಕ್ ಬಂದು ಹೇಳ್ತಿದ್ದಿ, ಫೋನಲ್ಲಿ ಮಾತಾಡ್ತಿದ್ದಿ, ಸಾಯ್ತೀನಿ ಗೀತೀನಿ ಅಂತ. ಯಾಕೇನಾಯ್ತು? ಅಯ್ಯೋ ಅಣ್ಣ, ನನ್ ಗಂಡ ಹೊಡಿತಾನೆ, ಬೈತಾನೆ, ಪಾರ್ಟಿ ಜಗಳ ಮಾಡ್ತಾನೆ. ಅದಕ್ಕೆ ಸಾಯಕ್ಕೆ ಎತ್ತ ಬಂದೀನಿ. ಬಿಡು ಹೋಗು ನೀನು, ಅವನೇ ನೆಮ್ಮದಿಯಾಗಿರ್ಲಂತೆ. ಸುಮ್ಮನೆ ಇರಕ್ಕ, ಜಗಳಾಡೋದಕ್ಕೆಲ್ಲ ಸಾಯಕ್ ಬಂದರ? ಚೆನ್ನಾಗಿ ಹೇಳ್ತಿದ್ದಿ ಬಿಡು ನೀನುವೆ. ಹೋಗು ಸುಮ್ಮನೆ ಮನೆಗೆ. ಇಲ್ಲ, ನನ್ ಸಾಯನೇ ಬೇಕು, ಅವನೇ ನೆಮ್ಮದಿಯಾಗಿರ್ಲಿ. ಸಾಯಿ ಅಂತದೆ ಹೊಡೆದ್ ಕಳ್ಸವನೆ. ಅದೇ ಕಮ್ಮಿ ಅದಕ್ಕೆ ಬಂದಿದ್ದಿ ಇಲ್ಗೆ? ನಡಿ ಮನೆಗೆ. ಓಹೋ ನಾಟಕ ಆಡ್ತಾಳೆ, ನಾಟಕವ. ಏನು? ಯಾವ ನಾಟಕ ಆಡರು? ಹೋಗ್ ಸಾಯಿ ಅಂದಿತಾನೆ, ನಾನು ಸಾಯ್ತೀನಿ ಹೋಗು. ಸುಮ್ಮನೆ ನಡಿ ಮನೆಗೆ. ಹೊಸ ಹತ್ತಾಳಂತೆ. ಸಾಯ್ಕಿಲ್ಲ ಅನ್ಕೊಬಿಟ್ಟಿದ್ಯಾ? ನಿಂತ್ಕ ನೋಡು ಹೆಂಗ್ ಸಾಯ್ತೀನಿ ಅಂತ. ಏಯ್ ಬಾ, ಇದು ಯಾಕೆ ಹೊಟ್ಟೆ ಉರ್ಸಿ ನನ್ನ? ಬಾಯ್ತಗೆ ಬಾಯ್ತಗೆ ಆಯ್ತೀನಿ ಬಿಡು. ಇದಕ್ಕೆ ಹಿಂಗಡಿ ನೀನು. ನಾನಿದ್ರೆ ತೊಂದ್ರೆ ಅಲ್ವಾ ನಿನ್ಗೆ? ಆಡ್ತಿದ್ದಿ, ಬೈತಿದ್ದಿ, ಹೊಡ್ದಿ ಕಳಿಸ್ತಿದ್ದಿ. ಈ ಸಾಯಿ ಅಂತಿಲ್ಲ, ಸಾಯ್ತೀನಿ ಬಿಡು. ಆಯ್ತು ಬಿಡ್ಲೆ, ತಪ್ಪಾಯ್ತು. ಅದಕ್ಕೆ ಸಾಯ್ತೀನಂದಿ. ನೀನೇ ತಾನೇ ಬೀದಿಲ್ ರಂಪ ಮಾಡ್ತಿತ್ತು ನಾನಾ? ಅದಕ್ಕೆ ಬೀದಿಲೆ ಹೊಡಿ ಅಂದಿದ್ದಾರೆ ನಿನ್ಗೆ? ಅಯ್ಯೋ, ಗಂಡ ಹೆಂಡತಿ ಜಗಳ ಅಂದ್ರೆ ಮಾಮೂಲಿ, ಅದಕ್ಕೆಲ್ಲ ಸತ್ತಾರ. ಎದ್ ಬನ್ನಿ ನಡೀವ್ರಿ ಮನೆಗೆ. ನೀರ್ ಬೇರೆ ಪಾಟಿ ತುಂಬದೆ. ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಏನಪ್ಪ ಈ ಪಾಟಿ ವಯಸ್ಸಾಗಿದ್ರೆ ಏನ್ ಬುದ್ಧಿ ಇಲ್ವಾ ತಲೆಯಲ್ಲಿ? ಗೊತ್ತಾಯ್ಕಿಲ್ವಾ? ಮಗಳನ್ನ ಈಗ ಮದುವೆ ಮಾಡಿದಿರಿ, ಅವೇನನ್ ಕತೆ ಏನು ಗೊತ್ತಾಯ್ಕಿಲ್ವಾಕ ನಿನ್ಗೆ? ನೋಡ್ಕತಾನ ಬಿಡೋಣ ಇವನೇ. ನಾನಿದ್ರೆ ಆಯ್ಕಿಲ್ವಲ್ಲ ಹಂಗೆ, ಅವನೇ ನೋಡ್ಕತಾನ ಹಾಕು ಮಗಳನ್ನ. ಅಯ್ಯೋ ಆಯ್ತು ಬಾಲೆ, ಬಾ, ಇನ್ಮೇಲೆ ಹೊಡಿಕಿಲ್ಲ. ತಪ್ಪಾಯ್ತು ಬಾ. ಸಾರ ಸಲ ಕೇಳಿದಿ ನೀನು, ತಿರ್ತಿರ್ಗ ಅದೇ ಮಾಡ್ತಿದಿ. ಹೋಗು, ನಾನು ಇಲ್ದವ್ ನೆಮ್ಮದಿತಾನೆ ನಿನ್ಗೆ. ನಡಿ, ನಾನು ಏನಾದ್ರೆ ನಿನ್ಗೇನು? ಆಯ್ತು ಬಾ, ತಪ್ಪಾಯ್ತು. ಹೇಳ್ತಲ್ವಕ್ಕ ತಪ್ಪಾಯ್ತು ಅಂತ ಇನ್ನೊಂದ್ಸತಿ ಹೊಡಿಕಿಲ್ಲ ಅಂದ. ನಡಿ ಹೋಗು ಮನೆಗೆ. ಏನ್ ಸಣ್ಣ ಇಕ್ಲಂಗ್ ಆಡಿರಿ? ಅದೇ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಇಕ್ಲಂಗ್ ಆಡ್ತಿರಲ್ಲಕ್ಕ ನೀವು. ಕರ್ಕೋಗು ಬೈರ, ಹೋಗಕ್ಕ ಮನೆಗೆ ಅಂತ. ನಾವು ತಾಗ್ಬಿಟ್ಟದಪ್ಪ ಇವತ್ತು. ನಾನು ಬಂದು ನೋಡಿಲ್ಲ ಅಂದ್ರೆ ಎದ್ ಬಾಲೆ. ಆಯ್ತು ತಪ್ಪಾಯ್ತು ಬಾ. ನಮ್ ಬರಕಿಲ್ಲ, ಹೋಗು. ನೋಡಲೆ ಅಣ್ಣ ಕರಿತಿದ್ರಿ, ಹಂಗಾಡ್ತಿಯಕ್ಕ ನೀನು? ತಪ್ಪಾಯ್ತು ಬಾ ಅಂದ್ರೆ ಹಂಗೆ ಆಡ್ತೀಯಲ್ಲ. ಆಯ್ತು ಬಾಲೆ, ತಪ್ಪಾಯ್ತು. ನಿನ್ ಕಾಲಕ್ಕೆ ಬೀಳ್ತೀನಿ ಬಾ. ನೋಡು, ಗಂಡ ಕಾಲಕ್ಕೆ ಬೀಳ್ತೀನಿ ಅಂದ್ರೆ ನೀನೇನಕ್ಕ ನೀನು? ಇನ್ನೊಂದ್ಸತಿ ಒಡೆಯದ್ ಗಿಡದ್ ಮಾಡಿದ್ರೆ ಮಾತ್ರ ಸುಮ್ಮನೆ ಇರಕ್ಕಿಲ್ಲ ನಾನು. ಇಲ್ಲ ಅಂತ ಹೇಳ್ತಲ್ವಾ? ಸತಿ ಜಗಳ ಆಡೋದು, ಒಡೆಯದ್ ಗಿಡದ್ ಮಾಡಿದ್ರೆ ನನಗೆ ಹೇಳು, ನಾನೇ ನ್ಯಾಯ ಕುಣಿಸ್ತೀನಿ. ಸರಿ ಕಣಣ್ಣ, ನೀನೇ ಸಾಕ್ಷಿ. ಒಂದ್ಸಲ ಹೊಡಿಕಿಲ್ಲ ಅಂದವನೆ. ನೀನು ಅಷ್ಟೇ, ನೀನ್ ಜಗಳ ಮಾಡೋದಲ್ಲ. ಇಬ್ರು ಸುಮ್ಮನೆ ಇರ್ಬೇಕು. ಇರೋದಿಬ್ರು ಏನ್ ಆರಾಮಾಗಿ ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ಕೆಲಸ ಮಾಡ್ಕೊಂಡು ಗೇಯ್ಕೊಂಡು ಮನಿಕೋಬೇಕು ನೆಮ್ಮದಿಯಾಗಿ. ಏನತ್ತಾಗೆ ಬನ್ನಿ ಎದ್ದಿ ಬಲೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.